ನಮಸ್ತೆ. ಇದು ಲಾಸ್ಟ್ ವೀಕ್ ವ್ಲಾಗ್ ಆಗಿರತ್ತೆ. ನಮ್ಮನೇಲಿ ರಾಗಿ ಹಸಿಟ್ಟು ಖಾಲಿ ಆಗೋಗ್ಬಿಟ್ಟಿತ್ತು. ಅದು ಹಸಿಟ್ಟು ಏನಾದ್ರು ಖಾಲಿ ಆದ್ರೆ ನಾನು ರಾಗಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿ ಆಮೇಲೆನೆ ಅದನ್ನ ಮಿಲ್ ಮಾಡ್ಸೋದು. ಈವನ್ ಮಿಲ್ ಮಾಡಿಸುವಾಗ್ಲೂ ಅಷ್ಟೇ ಮತ್ತೆ ಅಗೇನ್ ನಾನು ಕ್ಲೀನ್ ಮಾಡಿಸ್ತೀನಿ. ಯಾಕಂದ್ರೆ ಧೂಳು ಮತ್ತೆ ಮಣ್ಣೆಲ್ಲ ಇರತ್ತೆ ಹಂಗಾಗಿ ಅಂತ ಹೇಳಿ. ಆಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ವಿ. ಸೊ ಅದನ್ನೆಲ್ಲ ಒಣಗಾಕ್ಬಿಟ್ಟು ಮಕ್ಕಳನ್ನೂ ಕರ್ಕೊಂಡೋಗಿದ್ದೆ. ಬಿಕಾಸ್ ಸ್ವಲ್ಪ ಬೆಳಿಗ್ಗೆನೆ ಟೈಮ್ ಅಲ್ವಾ, ಬಿಸಿಲು ಸ್ವಲ್ಪ ತಗೊಳ್ಳೋಣ ಅಂತ ಹೇಳಿ 3 ಜನ ಒಂದ್ ಸ್ವಲ್ಪ ಹೊತ್ತು ಟೆರೇಸ್ ಮೇಲೆ ಇದ್ಬಿಟ್ಟು ಆಮೇಲೆ ಕೆಳಗೆ ಬಂದ ತಕ್ಷಣ ಫಸ್ಟ್ ಗ್ರೀನ್ ಟೀ ಮಾಡ್ಕೊಂಡಾದ್ಮೇಲೆ ಸಾರು ಮಾಡೋಣ ಅಂತ ಹೇಳಿ ಬಸ್ಸಾರು, ಹೆಸರು ಕಾಳು ಮತ್ತೆ ತರಕಾರಿ ಎಲ್ಲ ಹಾಕಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡೆ. ಈಗ ಹನಿ ಮತ್ತೆ ರಿಟರ್ನ್ ಹೋಗ್ಬೇಕಿತ್ತು ಹಾಸ್ಟೆಲ್ಗೆ. ಹಾಗಾಗಿ ಮನೇಲೂ ಮತ್ತೆ ಡ್ರೈ ಫ್ರೂಟ್ಸ್ ಲಡ್ಡು ಎಲ್ಲ ಖಾಲಿ ಆಗಿತ್ತು, ಅದನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ 1 ಕಪ್ ಬಾದಾಮಿನ ಸ್ವಲ್ಪ ಹುರ್ಕೊಂಡಿದ್ದೀನಿ. ಅದಾದ್ಮೇಲೆ ಸೇಮ್ ಕಪ್ಪಲ್ಲಿ ಗೋಡಂಬಿ ಮತ್ತೆ ಹಾಗೇನೆ ಪಿಸ್ತಾ ಮತ್ತೆ ಅಂಜೂರ ಇಷ್ಟನ್ನು ಹಾಕೊಂಡು ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಆಮೇಲೆ ಅದನ್ನ ತಣ್ಣಗಾಗಕ್ಕೆ ಅಂತ ಹೇಳಿ ನಾನು ಸಪ್ರೇಟ್ ಆಗಿ ಒಂದು ಪ್ಲೇಟಲ್ಲಿ ಹಾಕಿಟ್ಟು ಅದೇ ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲಿ 1 ಕಪ್ ಅಂಜೂರ, 1 ಕಪ್ ದ್ರಾಕ್ಷಿ, ಹಾಗೆ ಸೇಮ್ ಅಂದ್ರೆ ಸ್ವಲ್ಪ ಖರ್ಜೂರನ ಜಾಸ್ತಿ ಹಾಕೊಬೇಕಾಗತ್ತೆ. ಯಾಕಂದ್ರೆ ನಾನಿಲ್ಲಿ ಸಕ್ಕರೆ ಆಗ್ಲಿ ಬೆಲ್ಲ ಆಗ್ಲಿ ಏನು ಯೂಸ್ ಮಾಡ್ತಾ ಇಲ್ಲ. ಸೊ ಹಂಗಾಗಿ ಖರ್ಜೂರ ಸ್ವಲ್ಪ ಜಾಸ್ತಿ ಹಾಕೊಂಡು ಅದನ್ನೆಲ್ಲ ನಾವು ಜಾಸ್ತಿ ಫ್ರೈ ಮಾಡ್ಕೊಬಾರ್ದು, ಸುಮ್ಮನೆ ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನೆಲ್ಲ ಒಂದು ಮಿಕ್ಸರ್ಗೆ ನಾವು ಹಾಕೊಬೇಕಾಗತ್ತೆ. ನಮ್ಮನೇಲಿ ಫುಡ್ ಪ್ರೊಸೆಸರ್ ಇತ್ತು, ನಾನು ಅದಕ್ಕೆ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ನಾನು ಆ ಸೀಡ್ಸ್ ಎಲ್ಲ ಏನಿತ್ತು ಅದನ್ನ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಖರ್ಜೂರನ ಹಾಕಿ ಅದನ್ನ ನಾನು ಪೌಡ್ರ್ ಮಾಡ್ಕೊಂಡೆ. ಈಗ ಇದನ್ನ ನೀಟಾಗಿ ನಾನು ಉಂಡೆ ಎಲ್ಲ ಕಟ್ಟಿಟ್ಕೊತಾ ಇದ್ದೀನಿ. ಆಮೇಲೆ ನಾನು ಬರೀ ಡ್ರೈ ಫ್ರೂಟ್ಸ್ ಲಡ್ಡು ಮಾತ್ರ ಅಲ್ದಿರ ಸೀಡ್ಸ್ ಬರುತ್ತೆ ನೋಡಿ, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಇದ್ರದ್ದು ಸಹ ಒಂದು ಲಡ್ಡು ಮಾಡಿದ್ದೆ. ಸೊ ಈ ಕಂಪ್ಲೀಟ್ ವ್ಲಾಗ್ ರೆಸಿಪೀಸ್ ಪ್ರತಿಯೊಂದು ನಾನು ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ಆ ವ್ಲಾಗ್ನ ಚೆಕ್ಔಟ್ ಮಾಡಿ.